ಹಲೋ ಗೈಸ್, ಎಲ್ಲರಿಗೂ ಅಲ್ಲೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ರಾಮಾಯಣ ರೀಸೆಂಟಾಗಿ ಅಪ್ಡೇಟ್ಸ್ ಮೇಲೆ ಅಪ್ಡೇಟ್ಸ್. ಕಾಮಿಕಾನಲ್ಲಿ ಟ್ರೈಲರ್ ರಿಲೀಸ್ ಮಾಡಿ ಮತ್ತಷ್ಟು ಅಡಿಷನಲ್ ಫುಟೇಜ್ ತೋರಿಸಿ ಈಗ ಗ್ಲೋಬಲಿ ಸೋನಿ ಪಿಕ್ಚರ್ಸ್ ಅವ್ರ ಜೊತೆ ಟೈಅಪ್ ಆಗಿದ್ದಾರೆ. ಆ್ಯಂಡ್ ಇವತ್ತು ಬೆಳಗ್ಗೆ 4:15ಕ್ಕೆ ರಾಮಾಯಣ ಟ್ರೈಲರ್ ರಿಲೀಸ್ ಆಗಿದೆ. ಆ್ಯಂಡ್ ಲಿಟ್ರಲಿ ಎಲ್ಲ ಮೂವಿ ಮೇಕರ್ಸ್ ಕೂಡ ಅವರ ಟ್ರೈಲರ್ನ ಆದಷ್ಟು ಪಬ್ಲಿಕ್ ನೋಡೋ ಟೈಮಿಗೆ ರಿಲೀಸ್ ಮಾಡಿದ್ರೆ, ಇವ್ರು ಮಾತ್ರ ಬೆಳಗಿನ ಜಾವ 4:15ಕ್ಕೆ ಅದು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡೋಣ ಅನ್ನೋ ಇಂಟೆನ್ಷನಲ್ಲಿ ರಿಲೀಸ್ ಮಾಡಿದ್ದಾರೆ. ಇನ್ನು ಟ್ರೈಲರ್ ಕಡೆ ಬರೋ ಹಾಗಿದ್ರೆ, ಎಷ್ಟು ಕೋಟಿ ಬಜೆಟ್, ಅಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್. ಆ್ಯಂಡ್ ಟ್ರೈಲರ್ನ ಸ್ಟಾರ್ಟಿಂಗಲ್ಲಿ ರಾವಣನ ಲುಕ್ ಮತ್ತು ಹೋಗುವಾಗ ಏನೂ ಇಲ್ಲದೆ ನಿಮ್ಮ ಮುಂದಿನ ರಾಜ ಅಂತ ಹೇಳಿ ನೆಕ್ಸ್ಟ್ ಆ ಚಿನ್ನ ಆಭರಣ ಜೊತೆ ಹೊರಬಂದು ಸೀರಿಯಸ್ಲಿ ಯಾವ ಲೆವೆಲಿಗೆ ರೋಮಾಂಚನನೇ ಆಗುತ್ತೆ ಅಂತಂದರೆ ಆ ಲೆವೆಲಿಗಿದೆ ಟ್ರೈಲರು. ಆ್ಯಂಡ್ ಎಷ್ಟನ್ನ ಒಂದು ಸೀರಿಯಸ್ನೆಸ್ ಆ್ಯಂಡ್ ಆ ರಾವಣನ ಪಾತ್ರಕ್ಕಿರೋ ಆ ಗತ್ತು, ಆ ಗಾಂಭೀರ್ಯನ ಯಾವ ಲೆವೆಲಿಗೆ ಎತ್ತಿಡಿದಿದ್ದಾರೆ ಅಂದರೆ ನಿಜವಾಗ್ಲೂ ನೋಡೋರಿಗೆ ಲಿಟ್ರಲಿ ಫೀಲ್ ಆಗುತ್ತೆ. ಆ್ಯಂಡ್ ಮೂವಿಯಲ್ಲೂ ಸಹ ಸ್ಟಾರ್ಟಿಂಗಲ್ಲಿ ರಾವಣನ ಒಂದು ಪಾತ್ರ ಏನಿರುತ್ತೆ, ರಾವಣ ಏನೇನೇನೆಲ್ಲ ಕೆಟ್ಟ ಕೆಲಸ ಮಾಡಿರ್ತಾನೆ ಅನ್ನೋದ್ರ ಮೇಲೇ ಸ್ಟಾರ್ಟಿಂಗಲ್ಲಿ ತೋರಿಸಿ ಆಮೇಲೆ ರಾವಣನ ಅಂತ್ಯ ಮಾಡೋದಕ್ಕೆ ಅಂತ ರಾಮನ ಜನ್ಮ ತಗೊಳ್ಳೋದನ್ನು ತೋರಿಸ್ತಾರೆ. ಟ್ರೈಲರ್ ಪ್ರಕಾರ ಈಗ ನೋಡ್ತಿದ್ರೆ ಅದೇ ರೀತಿಯಲ್ಲೇ ತೋರಿಸಿದ್ದಾರೆ. ಆ್ಯಂಡ್ ರಾಮಾಯಣ ಕತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ, ಬಟ್ ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದೇ ಇಲ್ಲಿನ ದೊಡ್ಡ ಪ್ರಶ್ನೆ ಆಗಿತ್ತು. ಆ್ಯಂಡ್ ಈ ಟ್ರೈಲರ್ನ ನೋಡಿದ್ಮೇಲೆ ಅಂತೂ ಆ ಪ್ರಶ್ನೆಗೆ ನಿಜವಾಗ್ಲೂ ಉತ್ತರ ಸಿಕ್ಕಿದೆ. ಮತ್ತು ರಣಬೀರ್ ಕಪೂರ್ ಶ್ರೀರಾಮ್, ಸೀರಿಯಸ್ಲಿ ವಾಟ್ ಆ್ಯನ್ ಆ್ಯಕ್ಟರ್. ಆ ಅನಿಮಲ್ ಮೂವಿಯಲ್ಲಿ ಆ ಒಂದು ಕ್ಯಾರೆಕ್ಟರ್ ಇದೆ. ಆ್ಯಂಡ್ ಆ ಬ್ಲಡಿ ಮಾಸ್ ಲುಕ್ಕಿಂದ ಈಗ ಈ ಶ್ರೀರಾಮನ ಈ ಒಂದು ಕ್ಯಾರೆಕ್ಟರ್ಗೋಸ್ಕರ ಅವರು ಒಂದು ಟ್ರಾನ್ಸ್ಫಾರ್ಮೇಷನ್ ನಿಜವಾಗ್ಲೂ ಸೀರಿಯಸ್ಲಿ ತುಂಬ ಖುಷಿಯಾಯಿತು. ಆ್ಯಂಡ್ ಟೀಸರ್ ಬಿಟ್ಟಾಗ ಏನೇನೆಲ್ಲ ನೆಗೆಟಿವ್ ರೆಸ್ಪಾನ್ಸ್ ಬಂದಿತ್ತು ಎಲ್ಲದನ್ನು ಅವರು ಸೀರಿಯಸ್ಸಾಗಿ ತಗೊಂಡು ಚಿತ್ರತಂಡ ವರ್ಕ್ ಮಾಡಿದ್ದಾರೆ ಅನ್ನೋದು ಎದ್ದು ಕಾಣುತ್ತೆ. ಮತ್ತು ಸಾಯಿ ಪಲ್ಲವಿ ಆ್ಯಸ್ ಮಾತಾ ಸೀತಾ ಫಸ್ಟ್ ಲುಕ್ ಟ್ರೈಲರಲ್ಲಿ ಕಾಣ್ತಿದೆ. ಆ್ಯಂಡ್ ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅದಕ್ಕಿಂತ ಮೀರಿ ತೋರಿಸಿದ್ದಾರೆ. ಆ್ಯಂಡ್ ಆ ಸೀತಾಮಾತೆ ಕ್ಯಾರೆಕ್ಟರ್ನ ನಿಜವಾಗ್ಲೂ ಜೀವಿಸಿದ್ದಾರೆ ಅನ್ಬೋದು. ಲಕ್ಷ್ಮಣನ ಕ್ಯಾರೆಕ್ಟರ್ ಆಗಿರಲಿ, ಆಲ್ಮೋಸ್ಟ್ ಎಲ್ಲ ಸ್ಟಾರ್ ಕ್ಯಾಸ್ಟ್ ಅವರ 100% ಕೊಟ್ಟಿದ್ದಾರೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ದಶರಥ ಅವರ ಕ್ಯಾರೆಕ್ಟರ್ ಮಾಡಿರೋ ಆ ಒಂದು ಸೀನ್ಸ್ ಏನೇನಿದೆ ಅದು ಸ್ವಲ್ಪ ಆ್ಯನಿಮೇಟೆಡ್ ಅನ್ನಿಸ್ತು. ಆ್ಯಂಡ್ ಅದು ಸ್ವಲ್ಪ ಸೀನ್ಸ್ ಆಗಿರೋದ್ರಿಂದ ಸ್ವಲ್ಪ ಫ್ಯೂ ಸೆಕೆಂಡ್ಸಲ್ಲಿ ಬಂದೋಗುತ್ತಲ್ಲ, ಅದರಿಂದ ನಂಗೆ ಹಂಗೆ ಅನ್ನಿಸ್ತೇನೋ ಗೊತ್ತಿಲ್ಲ. ಆ್ಯಂಡ್ ಶೂರ್ಪನಖ ಕ್ಯಾರೆಕ್ಟರ್ ರಾಕುಲ್ ಪ್ರೀತ್ ಸಿಂಗ್ ಅವ್ರು ನಿಜವಾಗ್ಲೂ ಪರ್ಫೆಕ್ಟ್ ಚಾಯ್ಸ್. ಆ್ಯಕ್ಚುಲಿ ಅವರ ಒಂದು ನೋಸ್ ಎಷ್ಟು ಉದ್ದ ಇದೆ ಅಂತಂದರೆ ಕರೆಕ್ಟ್ ಕ್ಯಾಸ್ಟಿಂಗ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಮತ್ತು ಸಿನಿಮಾದಲ್ಲಿ ಆ ಜಟಾಯು ಸೀರಿಯಸ್ಲಿ ಜಟಾಯುನ ಒಳ್ಳೆ ಬೀಸ್ಟ್ ಲೆವೆಲಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಲಿಟ್ರಲಿ ರಾವಣನ ಪುಷ್ಪಕ ವಿಮಾನ ಎಷ್ಟು ದೊಡ್ಡದಾಗಿದೆ ಅಷ್ಟು ದೊಡ್ಡದಾಗಿ ಜಟಾಯು ಇದೆ. ಆ್ಯಂಡ್ ಅವರಿಬ್ಬರು ಫೇಸ್ ಆಫ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನಿಸುತ್ತೆ. ಆ್ಯಂಡ್ ಟ್ರೈಲರಲ್ಲಿ ಎಲ್ಲೂ ಸಹ ಹನುಮಾನ್ ಕ್ಯಾರೆಕ್ಟರ್ನ ತೋರಿಸಿಲ್ಲ. ಸೊ ಫಸ್ಟ್ ಪಾರ್ಟಲ್ಲಿ ಹನುಮಾನ್ ಸೀನ್ಸ್ ಇರೋದಿಲ್ಲ ಅನ್ನೋದಂತೂ ಕನ್ಫರ್ಮ್. ಆ್ಯಂಡ್ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅನಿಸಿದ್ದು ಕೂಡ ಹಾರ್ತಿರೋ ಆನೆ ನಿಜವಾಗ್ಲೂ VFXನ ನೆಕ್ಸ್ಟ್ ಲೆವೆಲಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಯುಟಿಲೈಸ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ನನಗೆ ಟ್ರೈಲರ್ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲಿಟ್ರಲಿ ಎಕ್ಸೈಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ. ಲಿಟ್ರಲಿ ಟ್ರೈಲರಲ್ಲಿ ಯಶ್ ಇಸ್ ಡಾಮಿನೇಟಿಂಗ್ ಮ್ಯಾನ್, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್. ಇದು ಇವತ್ತಿನ ರಿವ್ಯೂ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.